ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೈ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನಿ ತಾಪಹಾರಿಣಿ. Respected Chief Guest Srini Madalli, Senior Vice President of Qualcomm, Dr. Sudhir B. Bangalore, President of SVYM, and all the distinguished guests here, teachers, faculties of SVYM, parents, and dear students. ಕನ್ನಡದಲ್ಲಿ ಮಾತನಾಡೋಕ್ಕೆ ಹೇಳಿದ್ದಾರೆ. ಇಂಗ್ಲೀಷ್ನಲ್ಲೇ ಈ ಕಾರ್ಯಕ್ರಮ ಶುರುವಾಯಿತು. ನಾನು ಅಂದ್ಕೊಂಡೆ ನಾನು ಇಂಗ್ಲೀಷಲ್ಲಿ ಮಾತನಾಡಿ ಮುಗಿಸ್ಬೋದು ಅಂತ. ಆ್ಯಕ್ಚುಲಿ ಇಂಗ್ಲೀಷು ಸುಲಭವಾದ ಲ್ಯಾಂಗ್ವೇಜೇ, ನಮ್ಮದೆಲ್ಲ ಅದಕ್ಕೆ ಕಷ್ಟ ಆಗ್ತಾಯಿದೆ. ರಾದರ್ ಕಷ್ಟ ಯಾವುದು ಅಂದರೆ ಕನ್ನಡನೇ. ಕನ್ನಡ ಸಂಸ್ಕೃತದಿಂದ ಹುಟ್ಟಿರೋ ಲ್ಯಾಂಗ್ವೇಜು, ಗುರುತರವಾದ ಲ್ಯಾಂಗ್ವೇಜ್ ಇದು. ಕನ್ನಡ ಕಸ್ತೂರಿ. ಎನಿವೆ, ನನಗೆ ಕೊಟ್ಟಿರೋದು 10 ನಿಮಿಷ. ಒಂದು 12 ನಿಮಿಷ ಆದರೂ ಚೀಟಿ ಬರಲ್ಲ ಅನ್ಕೋತೀನಿ. ಈಗ ಮಕ್ಕಳು ಇದ್ದೀರಿ, ಅದಾದಮೇಲೆ ಪೇರೆಂಟ್ಸ್ ಎಲ್ಲ ಇದ್ದೀರಿ, ಮತ್ತು ಟೀಚರ್ಸು ಎಲ್ಲ ಇದ್ದಾರೆ. ಆಶೀರ್ವಚನ ಅಂತ ಹೇಳಿದ್ರು. ಆಶೀರ್ವಚನ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಆಲೋಚನಾ ವಚನ ಅಂತ ಹೇಳ್ತೀನಿ. ನೀವು ಥಿಂಕ್ ಮಾಡಿ ಅಂತ ಹೇಳ್ತೀನಿ ಅಷ್ಟೆ. ಈ ವಿದ್ಯಾಭ್ಯಾಸ ಅನ್ನೋದು ಬಹಳ ಪ್ರಮುಖವಾದ ಅಂಗ. ಅದನ್ನು ಸ್ವಾಮಿ ವಿವೇಕಾನಂದರು ಕಂಡುಕೊಂಡು ನಮ್ಮ ಭಾರತದಲ್ಲಿ ಈ ವಿದ್ಯಾಭ್ಯಾಸವು ಸಾರ್ವತ್ರಿಕವಾಗಿ ಆಗಿರಲಿಲ್ಲ, ನಾನಾ ಕಾರಣಗಳಿಂದ. ಕೇವಲ ನಮ್ಮ ಓಲ್ಡ್ ಸಿಸ್ಟಮ್, ಸೋಷಿಯಲ್ ಸಿಸ್ಟಮ್, ಸನಾತನ ಸಿಸ್ಟಮ್ ಅಷ್ಟೇ ಅಲ್ಲ. ದೇರ್ ವರ್ ಮೆನಿ ರೀಸನ್ಸ್ ಲೈಕ್ ಫಾರಿನ್ ಇನ್ವೇಷನ್ಸ್ ಆ್ಯಂಡ್ ಆಲ್ ದಟ್. ಅದನ್ನೆಲ್ಲ ದಾಟ್ಕೊಂಡು ಬಂದರೂ ಕೂಡ ನಮ್ಮಲ್ಲಿರುವ ಒಂದು ಸಾರಸ್ವತ ಲೋಕಕ್ಕೆ ಆಗಿರುವ ಕಾಂಟ್ರಿಬ್ಯೂಷನ್ನು ಬೇರೆ ಯಾವ ದೇಶವೂ ಮಾಡಿಲ್ಲ. ಎಲ್ಲದಕ್ಕೂ ಕೂಡ ವೇದಗಳೇ ಮೂಲ. ಆ ವೇದಗಳು ಬಂದಿರುವುದು ಭಗವಂತನ ಉಸಿರು. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಂ ಏತದ್ ಯದ್ ಋಗ್ವೇದೋ ಯಜುರ್ವೇದ ಸಾಮವೇದ ಇತ್ಯಾದಿ ಅಂತ ಬೃಹದಾರಣ್ಯಕ್ಕೆ ಹೇಳುತ್ತೆ. ಅಂತಹ ವೇದಗಳು ನಮಗೆ ಜ್ಞಾನಕ್ಕೆ ಸೋರ್ಸ್ ಅಂದರೆ ಮೂಲ. ಶಂಕರಾಚಾರ್ಯರು ಹೇಳ್ತಾರೆ, ಮನುಷ್ಯತ್ವ ಮುಖ್ಯತ್ವ ಮಹಾಪುರುಷ ಸಂಶ್ರಯ ಅಂತ. ಮನುಷ್ಯತ್ವ ಪಡೆಯದೇ ಒಂದು ಚಾಲೆಂಜು ಎಲ್ಲ ಪ್ರಾಣಿಗಳಿಗೂ. ಎಷ್ಟೋ ಕೋಟಿ ಜನ್ಮಗಳಾದಮೇಲೆ ನಾವು ಮನುಷ್ಯರಾಗ್ತೀವಿ. 84 ಲಕ್ಷ ಜೀವಗಳನ್ನು ದಾಟಿ ಬಂದ ಮೇಲೆ ಮನುಷ್ಯತ್ವ ಪಡೀತಾರೆ ಅಂತ ನಮ್ಮ ಪುರಾಣಗಳು ಹೇಳ್ತಾರೆ. ಸೊ ಅಂಥ ಒಂದು ಸ್ಥಿತಿಯಿಂದ ಮನುಷ್ಯನಾಗಿ ಬಂದವನು ಯಾಕಪ್ಪ ಅವನು ಸ್ಪೆಷಲ್ಲು ಅಂತಂದರೆ, ವಿ ಸೀಕ್ ನಾಲೆಡ್ಜ್. ಬೇರೆ ಯಾವ ಪ್ರಾಣಿಯೂ ಕೂಡ ತನ್ನ ಒಂದು ಇನ್ಸ್ಟಿಂಕ್ಟಲ್ಲಿ ಬದುಕುತ್ತೆ, ತನ್ನ DNA ಏನಿದೆಯೋ ಅದರಲ್ಲಿ ಬದುಕುತ್ತೆ. ಆದರೆ ಮನುಷ್ಯ ಮಾತ್ರ ಎಲ್ಲವನ್ನು ಕಲಿತಾ ಹೋಗಿ ಎಲ್ಲ ಪ್ರಾಣಿಗಳನ್ನು ಮೀರಿಸಿಬಿಡ್ತಾನೆ. ಅದಕ್ಕೋಸ್ಕರನೇ ಮನುಷ್ಯ ಅನ್ನೋನ ಸ್ಪೆಷಲ್ಲು. ಮನುಷ್ಯ ಜನ್ಮ ಸಿಗೋದೇ ಯಾವುದೋ ಒಂದು ಸುಕೃತದಿಂದ. ಅದನ್ನು ಪಡೆದ ಮೇಲೆ ಮೇನ್ ಏನಿರಬೇಕು ಅಂದರೆ ಸೀಕಿಂಗ್ ಇರಬೇಕು. ಸೀಕಿಂಗ್ ಅಂತಂದರೆ ಜಿಜ್ಞಾಸೆ, ಪ್ರತಿಯೊಂದನ್ನು ಕೇಳುವುದು. ಅದನ್ನು ಈಗಿನ ಕಾಲದ ಪಾಶ್ಚಿಮಾತ್ಯ ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ, ಅದು ಸೈನ್ಸ್ ಮೂಲಕ ಜಾಸ್ತಿ ಮಾಡಿದೆ. ಇಟ್ ಹ್ಯಾಸ್ ಎನ್ಹಾನ್ಸ್ಡ್ ದಟ್ ಸೀಕಿಂಗ್, ದ ಕ್ವಶನಿಂಗ್ ಬೈ ದಿಸ್ ಸೈಂಟಿಫಿಕ್ ಆ್ಯಂಡ್ ರ್ಯಾಷನಲ್ ಅಪ್ರೋಚ್. ಅದಕ್ಕೆ ನಾವು ಪಾಶ್ಚಿಮಾತ್ಯರನ್ನು ಹೊಗಳಲೇಬೇಕು. ಅದನ್ನು ನಾವು ಕೂಡ ಬಾರೋ ಮಾಡ್ಕೋಬೇಕು. ಅದನ್ನು ಸ್ವಾಮಿ ವಿವೇಕಾನಂದರು ಚೆನ್ನಾಗಿ ಮನದಟ್ಟು ಮಾಡಿಕೊಂಡ್ರು. ಅದಕ್ಕೋಸ್ಕರ ಈ ಓಲ್ಡ್ ಟೆಸ್ಟಮೆಂಟಲ್ಲಿ ಬೈಬಲಲ್ಲಿ ಹೇಳುತ್ತೆ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಲೈಕ್ ಟು ಬಿ ಹಿಮ್ಸೆಲ್ಫ್. ಮನುಷ್ಯನನ್ನು
ಭಗವಂತ ತನ್ನಂತೆಯೇ ಮಾಡಿದಂತೆ. ಬೇರೆ ಪ್ರಾಣಿಗಳನ್ನ ಬೇರೆ ಬೇರೆ ಡಿಸೈನಲ್ಲಿ ಮಾಡ್ದ, ಆದರೆ ಮನುಷ್ಯನನ್ನು ಮಾತ್ರ ತನ್ನ ರೀತಿ ಮಾಡ್ದ. ಅದಕ್ಕೋಸ್ಕರ ಭಗವಂತನಿಗೆ ಮನುಷ್ಯ ಅಂದರೆ ಅಷ್ಟು ಪ್ರೀತಿ ಇರುತ್ತೆ. ಸೊ ವಿ ಕ್ಯಾನ್ ಸೇ ದಟ್ ವಿ ಆರ್ ದಿ ಮಿರರ್ ಆಫ್ ಗಾಡ್. ಆ ಮಿರರ್ ಆಫ್ ಗಾಡ್ ಅಂದಮೇಲೆ ನಾವು ಈ ಭೂಮಿಯಲ್ಲಿ ಸಂಚರಿಸುವಾಗ ಹೇಗಿರಬೇಕು ಅಂತಂದರೆ ಭಗವಂತನ ರೀತಿಯಲ್ಲೇ ನಡ್ಕೋಬೇಕು. ನೀವು ನೋಡಿ, ಎಷ್ಟೋ ಸಲ ಈ ಹುಲಿಗಳು ಅದ್ರ ಮೇಲೆಲ್ಲ ಈ ಬುದ್ಧಿಸ್ಟ್ ಮಾನಸ್ಟ್ರಿಯಲ್ಲಿ ಈ ಸಾಧುಗಳು ಅದ್ರ ಮೇಲೆ ಕೂತ್ಕೊಂಡು ಓಡಾಡೋದು ನೋಡಿದ್ದೀರಾ? ಬೇರೆ ಪ್ರಾಣಿಗಳನ್ನ ಹತ್ತಿಸ್ಕೊಳ್ಳುತ್ತಾ? ಸಾಧ್ಯ ಇಲ್ಲ. ಅಂದರೆ ಆ ಭಗವಂತನ ಅಂಶವನ್ನು ಆ ಪ್ರಾಣಿಗಳು ಕಂಡುಕೊಂಡು ಮನುಷ್ಯನ ಹತ್ರ ಓಡಾಡ್ತಾ ಇರ್ತವೆ. ಋಷಿಮುನಿಗಳ ಹತ್ರ ಅಂತಹ ಒಂದು ಸನ್ನಿವೇಶಗಳನ್ನು ನಾವು ಕೇಳ್ತೀವಿ, ನೋಡ್ತೀವಿ, ಓದ್ತೀವಿ. ಇದೆಲ್ಲ ಯಾಕಾಗತ್ತೆ ಅಂದರೆ ಮಾನವನು ದೈವತ್ವದ ಕಡೆಗೆ ಏರಬಹುದು. ಆ ಒಂದು ಫ್ಯಾಕಲ್ಟೀಸ್ನ ಭಗವಂತ ವಿಶೇಷವಾಗಿ ಕೊಟ್ಟಿದ್ದಾನೆ. ಇನ್ನೊಂದು ಪ್ಲೇಟೋ ಏನು ಹೇಳ್ತಾನೆ ಅಂತಂದರೆ, ಈ ಆರ್ಟ್ ಇದೆಯಲ್ಲ, ಆರ್ಟನ್ನ ಒಂದೊಂದು ಸಲ ಅವನು ಅಪ್ರಿಷಿಯೇಟ್ ಮಾಡ್ತಾನೆ, ಇನ್ನೊಂದು ಸಲ ದ್ವೇಷ ಮಾಡ್ತಾನೆ. ಅಂದರೆ ಈ ಜಗತ್ತೇ ಇದೆಯಲ್ಲ, ಈ ಜಗತ್ತೇ ಒಂದು ಆರ್ಟು. ಈ ಜಗತ್ತೇ ಆ ಭಗವಂತನ ಒಂದು ಕಲೆ. ಆ ಕಲೆಯನ್ನು ನಾವು ನೋಡ್ತಾ ಇದ್ದೀವಲ್ಲ, ನಮ್ಮ ಕಣ್ಣುಗಳಿಂದ, ಚರ್ಮಚಕ್ಷುವಿಂದ ನೋಡ್ತಾ ಇದ್ದೀವಲ್ಲ, ಅದು ಕರೆಕ್ಟಾಗಿ ನೋಡ್ತಾ ಇರಲ್ಲ. ವಿ ಸಿ ದಿ ಕಾಪಿ ಆಫ್ ದಿಸ್ ಕ್ರಿಯೇಷನ್. ಸೊ ಒಬ್ಬ ಆರ್ಟಿಸ್ಟು ಅದನ್ನು ಮತ್ತೆ ಬರೆದಾಗ ಬೇರೆ ರೀತಿ ಬರೀತಾನೆ. ಹಿ ಕ್ರಿಯೇಟ್ಸ್ ದಿ ಕಾಪಿ ಆಫ್ ದಿ ಕಾಪಿ ಅಂತ ಹೇಳ್ತಾನೆ. ಆದ್ದರಿಂದ ಪಡೆಯುವುದರಲ್ಲಿ ಬರೀ ಇನ್ಫಾರ್ಮೇಷನ್ ಕೇಳೋದಷ್ಟೇ ಅಲ್ಲ, ನಮಗೆ ಆರ್ಟಿಸ್ಟಿಕ್ ಸೆನ್ಸು ಬೇಕಾಗತ್ತೆ ಒಳಗೆ ಹೋಗೋಕ್ಕೆ. ಅಂದರೆ ಅರ್ಧಂಬರ್ಧ ಜ್ಞಾನಕ್ಕೂ ಕೂಡ ಆ ಒಂದು ಕಲೆ ಬೇಕು, ಎಥಿಕ್ಸ್ ಬೇಕು, ಇನ್ಫಾರ್ಮೇಷನ್ನು ಬೇಕು. ಇದಿಷ್ಟು ಸೇರಿದರೆ ಒಂದು ವಿದ್ಯಾಭ್ಯಾಸವಾಗುತ್ತೆ. ಅದಕ್ಕೋಸ್ಕರನೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಕ್ಕಳಿಗೆ ನೀವು ಕಲಿಸ್ಲಿಕ್ಕೆ ಸಾಧ್ಯನಾ? ನೀವು ತಿಳ್ಕೊಂಡ್ರೆ, ಡು ಯು ಥಿಂಕ್ ಯು ಕ್ಯಾನ್ ಟೀಚ್ ಈವನ್ ಎ ಚೈಲ್ಡ್ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದರು. ಆಮೇಲೆ ಅವರೇ ಹೇಳ್ತಾರೆ, ಚೈಲ್ಡ್ ಟೀಚರ್ಸ್ ಬೈ ಹಿಮ್ಸೆಲ್ಫ್. ಆ ಮಗು ಬರುತ್ತಲ್ಲ, ತಾನೇ ಕಲ್ತ್ಕೊಳ್ಳುತ್ತೆ. ನೀವು ಹೇಳ್ಕೊಟ್ಟಿರೋದಲ್ಲ, ಅದು ಒಳಗಡೆಯಿಂದ ಕಲ್ತ್ಕೋತಾ ಇದೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂದರೆ, ಯಾವುದೇ ಒಂದು ವಿದ್ಯಾಭ್ಯಾಸದ ಒಂದು ಸಿಸ್ಟಮ್ ನಾವು ಮಾಡಿದ್ರೂ ಕೂಡ ನಮ್ಮ ಕೆಲಸ ಏನಿರಬೇಕು? ಅವರ್ ಡ್ಯೂಟಿ ಈಸ್ ಟು ಅಫೋರ್ಡ್ ಅಪಾರ್ಚುನಿಟೀಸ್ ಆ್ಯಂಡ್ ರಿಮೂವ್ ಆಬ್ಸ್ಟಕಲ್ಸ್. ಅದಕ್ಕೆ ಎಲ್ಲವನ್ನೂ ಕಲಿಸ್ಬೇಕು ಮಕ್ಕಳಿಗೆ. ಕಲ್ಪಿಸಿಬಿಟ್ಟು ಅದಕ್ಕೆ ಏನೇನೋ ತಡೆ ಇರುತ್ತಲ್ಲ ಕಲೀಲಿಕ್ಕೆ, ಆ ತಡೆಗಳನ್ನು ತೆಗೆದುಬಿಟ್ಟು, ತಡೆ ಎಂಬ ಗೋಡೆಗಳನ್ನು ತೆಗೆದುಬಿಟ್ರೆ ಅಷ್ಟೇ ನಮ್ಮ ಕೆಲಸ. ಟೀಚರ್ಗಳದು, ಇಂತಹ ವಿದ್ಯಾಭ್ಯಾಸದ ಸಂಸ್ಥೆಗಳದು, ಮತ್ತು ಪೇರೆಂಟ್ಸ್ಗಳದು. ಇದಿಷ್ಟು ಮಾಡಿಬಿಟ್ರೆ ಆ ಒಂದು ಮಗು ಕಲ್ತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದರಲ್ಲಿರುವ ಒರಿಜಿನಾಲಿಟಿ ಮತ್ತು ಕ್ರಿಯೇಟಿವಿಟಿನ ಕಳ್ಕೊಳ್ಳುತ್ತೆ. ಮಗು ವಿದ್ಯಾಭ್ಯಾಸವನ್ನು ಪಡಿಬೇಕು, ಅದರ ವೈಯಕ್ತಿಕವಾದ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಒರಿಜಿನಾಲಿಟಿ ಇದೆಯಲ್ಲ, ಅದನ್ನು ಕಳ್ಕೊಳ್ಳದೇ ಇದ್ದಂಗೆ ನಮ್ಮ ಎಜುಕೇಷನಲ್ ಸಿಸ್ಟಮ್ ನೋಡ್ಕೋಬೇಕು. ಅಂತಹ ಒಂದು ಎಫರ್ಟ್ಸು ನೀವು ನೋಡ್ಕೊಳ್ಳಿ, ಬೇರೆ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಇರೋದಿಲ್ಲ. ಯಾವುದು ಈ ರೀತಿ ವಿವೇಕಾನಂದರ ಹೆಸರಲ್ಲಿರುತ್ತೋ ಅವುಗಳಲ್ಲಿ ನೀವು ಸ್ಪಷ್ಟವಾಗಿ ಕಾಣಬಹುದು. ಸ್ವಾಮಿ ವಿವೇಕಾನಂದರು ಹೇಳೋದು ಅಷ್ಟೇ, ಎಲ್ಲವೂ ಕೂಡ ಆತ್ಮನಲ್ಲಿ ಇದೆ, ಒಳಗೆ ಇದೆ. ಎಜುಕೇಷನ್ ಬಗ್ಗೆ ಅವರು ಏನು ಹೇಳಿದರು ಅಂದರೆ, ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಒಳಗಡೆ ಇರುವ ಆ ಒಂದು ಪರ್ಫೆಕ್ಷನ್, ಪರಿಪೂರ್ಣತೆ, ಅದನ್ನು ವ್ಯಕ್ತಪಡಿಸೋದು ಎಜುಕೇಷನ್. ಸ್ಪಿರಿಚುಯಾಲಿಟಿ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್ ಅಂತ. ಅದು ಬೇಡ, ಈಗ ಬೇಡ, ಮಕ್ಕಳಿಗೆ ಬೇಡ. ಮಾಡ್ತಾ ನಮ್ಮ ಥರ ಆದಮೇಲೆ ನೀವು ಅದಕ್ಕೆ ಬರ್ಬೋದು. ಸೊ ಇದು ಒಂದು ಸ್ಥಿತಿ. ಏನು? ಒಳಗಡೆ ಇರುವುದನ್ನು ಹೊರಗೆ ತರೋದು. ಡೆಕಾರ್ಟ್ ಕೇಳಿದ್ದೀರಾ? ರೀನಿ ಡೆಕಾರ್ಟ್ ಅಂತ ಕೇಳಿದ್ದೀರಾ? ಕೇಳಿಲ್ಲ.
ಕಾರ್ಟೇಷಿಯನ್ ಕೋಆರ್ಡಿನೇಟ್ಸ್ ಕೇಳಿದ್ದೀರಾ? ಕೇಳಿರ್ತೀರೇನೋ. ದೂರ ಇದ್ದೀರಾ, ಕಮ್ಯುನಿಕೇಷನ್ ಕಷ್ಟ ಆಗುತ್ತೆ. ಇರಲಿ, ಅವನು ಹೇಳ್ದ, ಈ ನಮ್ಮ ಮನಸ್ಸಿದೆಯಲ್ಲ ಮಗು, ಆ ಮಗು ಹುಟ್ಟಿದ ತಕ್ಷಣವೇ ಅದರ ಮೈಂಡು ಒಂದು ಬ್ಲ್ಯಾಂಕ್ ಸ್ಲೇಟ್ ಥರ ಇರುತ್ತಂತೆ. ಏನೂ ಬರೆದಿಲ್ಲ ಅದ್ರ ಮೇಲೆ, ಕಾಗದ, ಖಾಲಿ ಕಾಗದ ಅಂತ ಇಟ್ಕೊಳ್ಳಿ. ಅದಕ್ಕೆ ಟ್ಯಾಬುಲಾ ರಾಸ ಅಂತ ಹೇಳ್ದ. ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಹೊರಗಡೆಯಿಂದ ಕಲಿತೀವಿ. ಎಲ್ಲ ಇನ್ಫಾರ್ಮೇಷನ್ ಹೊರಗಡೆಯಿಂದ ಬರುತ್ತೆ. ಆಸಕ್ತಿಯಿಂದ ಮಗು ನೋಡ್ತಿರುತ್ತಲ್ಲ, ಅದು ಯಾವ ರೀತಿ ಅಂತ ಹೇಳಿದ್ರೆ, ಅದಕ್ಕೊಂದು ವ್ಯಾಕ್ಸ್ ಟ್ಯಾಬ್ಲೆಟ್ ಮೇಲೆ ಇಂಪ್ರೆಷನ್ ಕೊಟ್ಟರೆ, ಆ ವ್ಯಾಕ್ಸ್ ಟ್ಯಾಬ್ಲೆಟ್ ಇಲ್ಲಿ ಇಟ್ಟಿದ್ದಾರೆ. ಏನೇ ಒತ್ತಿದ್ರೂ ಕೂಡ ಆ ವ್ಯಾಕ್ಸ್ ಟ್ಯಾಬ್ಲೆಟ್, ಅಂದರೆ ಈ ಜೇನಿನ ಗೂಡಿಂದ ಇರುತ್ತಲ್ಲ ವ್ಯಾಕ್ಸ್, ಅದರಲ್ಲಿ ಒತ್ತಿದ್ರೆ ಒತ್ಕೊಂಡು ಹೋಗುತ್ತೆ. ಆ ಒಂದು ಒತ್ತಿದ್ದು ಅಳಿಸೋದಿಲ್ಲ. ಇದು ಅವನ ಥಿಯರಿ. ಇದನ್ನು ಸಪ್ಲೈ ಮಾಡ್ತಾರೆ ಯಾವುದು? ಇಂತಹ ವಿದ್ಯಾಭ್ಯಾಸ ಸಂಸ್ಥೆಗಳು, ತಂದೆ ತಾಯಿಗಳು, ಶಿಕ್ಷಕರು, ಮತ್ತು ನಿಮ್ಮ ಮೆಚ್ಚಿನ ಟಿ ವಿ, ಮೊಬೈಲ್ಗಳು ಎಲ್ಲವೂ ಕೂಡ ನಿಮಗೆ ಸಪ್ಲೈ ಮಾಡಿ ನಿಮ್ಮ ಸ್ಲೇಟ್ ಮೇಲೆ ಬರೆದು ಹೋಗ್ತಾ ಇದ್ದಾವೆ. ಕೆಲವೊಂದು ಗೀಚಿಗ್ಬಿಟ್ಟು ಹೋಗ್ತವೆ, ಕೆಲವೊಂದು ಏನೇನೋ ಕೆಟ್ಟದಾಗ ಬರೆದು ಹೋಗ್ತವೆ, ಕೆಲವೊಂದು ಏನು ಮಾಡ್ತವೆ, ಒಳ್ಳೊಳ್ಳೆಯದು ಕೊಡ್ತವೆ. ಆ ಒಳ್ಳೊಳ್ಳೆಯದೇ ಜಾಸ್ತಿ ಕೊಟ್ಟರೆ ಒಳ್ಳೊಳ್ಳೆಯದು ನಿಮ್ಮ ಬೋರ್ಡಲ್ಲಿ ಕಾಣಿಸ್ತಾ ಇರುತ್ತೆ. ಕೆಟ್ಟದೆಲ್ಲ ಕೊಟ್ಟಿದ್ರೆ ಕೆಟ್ಟದೇ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಈ ಒಂದು ವಿವೇಕ ಇಲ್ಲದೇ ನಿಮ್ಮ ಬೋರ್ಡ್ ಮೇಲೆ ಯಾರು ಬಂದು ಏನು ಬೇಕಾದ್ರೂ ಬರಿಬೋದು, ನೀನೆಲ್ಲ ಕಣೋ ಬರೆಯೋನು, ಅವನು ಬರಿಬೇಕು ಎನ್ನುವ ವಿವೇಕ ಕಳ್ಕೊಂಡೇದಂಗೆ ನೋಡ್ಕೊಳ್ಳೋಕ್ಕೆ ಯಾರ ಒಂದು ಥಿಯರಮನ್ನು ಆಶ್ರಯಿಸಬೇಕು? ಸ್ವಾಮಿ ವಿವೇಕಾನಂದರ ಥಿಯರಮ್ ಆಶ್ರಯಿಸಬೇಕು. ಯಾವುದು? ನಮ್ಮೊಳಗಿದೆ ಅಂತಃಸತ್ವ, ನಾನು ಕಂಟ್ರೋಲ್ ಮಾಡ್ತೀನಿ. ನನ್ನ ಮನಸ್ಸಿನ ಚಿತ್ರಪಟದ ಮೇಲೆ ಯಾರು ಬರಿಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ, ಏನು ಬರಿಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ನಮಗೆ ಪ್ರಬುದ್ಧತೆ ಇರಬೇಕು. ಆ ಪ್ರಬುದ್ಧತೆ ಎನ್ನುವುದು ಆಲ್ರೆಡಿ ಇದೆ, ಆದರೆ ನಾವು ಅದನ್ನು ಕಂಡುಕೊಂತಿಲ್ಲ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಗಳಲ್ಲಿ ಫಸ್ಟು ನಾವು ಅಂತಃಸತ್ವವನ್ನು ಕಲಿಸುವುದು ಹೇಗೆ, ಧ್ಯಾನವನ್ನು ಮಾಡೋದು ಹೇಗೆ, ಪ್ರೇಯರನ್ನು ಮಾಡೋದು ಹೇಗೆ, ಅದರ ಮೂಲಕ ನಾವು ಒಳಗೆ ಹೋಗೋದು ಹೇಗೆ, ಇದನ್ನೆಲ್ಲ ನಾವು ಕಲಿಸ್ತಾ ಇರ್ತೀವಿ. ವಿ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ಹೌ ಟು ಡೆವಲಪ್ ಎ ಚೈಲ್ಡ್ ಆ್ಯಸ್ ಪರ್ ದಿ ಐಡಿಯಾ ಆ್ಯಂಡ್ ಐಡಿಯಲ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಇದು ನಾವು ನೀಡುತ್ತಿರುವ ವಿಶೇಷ ವೈಖರಿ. ಅದಕ್ಕೋಸ್ಕರನೇ ನಾವು ಆ ಒಂದು ಇಂಟ್ರಿನ್ಸಿಕ್ ನೇಚರ್ ಆಫ್ ನಾಲೆಡ್ಜ್, ಆತ್ಮ ಎನ್ನುವುದು ಆತ್ಮಜ್ಞಾನ ಇದೆಯಲ್ಲ, ಅದು ಎಲ್ಲರಿಗೂ ಭಗವಂತ ನೀಡಿಬಿಟ್ಟಿದ್ದಾನೆ. ಅವಾಗ ನಾವು ನೋಡಿದ್ವಲ್ಲ, ಬೈಬಲಲ್ಲಿ ಏನಿದೆ, ಭಗವಂತನಂತೆಯೇ ನಮ್ಮನ್ನು ಅವನೇ ಮಾಡಿಟ್ಟಿದ್ದಾನೆ. ಅವನ ಹೇಗೆ ಒಂದು ಮಣ್ಣು ತಗೊಂಡು ಆಕಾರ ಮಾಡಿದ್ರೆ ಅವನ ಥರನೇ ಇದ್ದೇವೆ ನಾವು. ಆದರೆ ಏನಾಗಿದ್ದೀವಿ? ನಾನು ಮನುಷ್ಯ, ನಾನು ಪಾಪಿ, ನಾನು ಅಧಮ, ನಾನು ದಡ್ಡ, ನನಗೆ ಮ್ಯಾಥಮೆಟಿಕ್ಸು ಬರಲ್ಲ, ಇಂಥ ಒಂದು ಇಮೇಜು ನಾವು ಬರ್ಕೊಂಡಿದ್ದೀವಿ. ಬೇರೆಯವರು ಬಂದು ಬರೆದುಬಿಟ್ಟಿದ್ದಾರೆ. ಯಾವಾಗ ಈ ನಾಲೆಡ್ಜ್ ಬರುತ್ತೋ, ಸ್ವಾಮಿ ವಿವೇಕಾನಂದರು ಹೇಳಿದ ನಾಲೆಡ್ಜ್ ಬರುತ್ತೋ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ, ಅದೆಲ್ಲ ಅಳಿಸ್ಬಿಡ್ತೀವಿ. ಎಷ್ಟೊತ್ತಪ್ಪ ಅಳಿಸೋದು? 1 ವರ್ಷ, 2 ವರ್ಷ, 3 ವರ್ಷ ಬರೆದಿರೋದನ್ನೆಲ್ಲ ಅಳಿಸೋಕ್ಕೆ ಎಷ್ಟೊತ್ತು ತೊಗೊಳುತ್ತೆ? 1 ನಿಮಿಷ, 2 ನಿಮಿಷ, 3 ನಿಮಿಷ. ಅದಕ್ಕೋಸ್ಕರ ನಾವು ಒಂದು ಸಲ ನಾವು ಯಾರು ಅಂತ ತಿಳ್ಕೊಂಡ್ಬಿಟ್ಟ ತಕ್ಷಣವೇ ಅಲ್ಲೇ ಒಂದು ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟ ತಕ್ಷಣ ಒಂದು ಪಾಸಿಟಿವ್ ಐಡಿಯಾ ಬರುತ್ತೆ. ನಮ್ಮ ಬಗ್ಗೆ ನಮಗೆ ಹೆಮ್ಮೆ, ಅಭಿಮಾನ, ವಿಶ್ವಾಸ, ಶಕ್ತಿ ಬರುತ್ತೆ. ಅವಾಗ ಎಲ್ಲ ದುರ್ಬಲತೆಯು ತಾನಾಗ್ತಾನೇ ಹೋಗ್ಬಿಡುತ್ತೆ. ನಾವು ಅಂದ್ಕೋತೀವಿ ತುಂಬ ದಿವಸ ಎಫರ್ಟ್ ಹಾಕಬೇಕು ಅಂತ, ಏನೂ ಇಲ್ಲ. ವೆರಿ ಸಿಂಪಲ್. ಆ ಒಂದು ಸರಿಯಾದ ಜ್ಞಾನ ಅಬೌಟ್ ಸೆಲ್ಫ್ ನಾಲೆಡ್ಜ್ ಬಂತು ಅಂತಂದರೆ ಇಟ್ ಈಸ್ ವೆರಿ ಈಸಿ ಟು ಟ್ಯಾಕಲ್ ಅವರ್ ಪ್ರಾಬ್ಲಮ್ಸ್ ಆ್ಯಂಡ್ ಓವರ್ಕಮ್ ಆಲ್ ದ ವೀಕ್ನೆಸಸ್. ಅದಕ್ಕೋಸ್ಕರನೇ ಚಿಕ್ಕ ಚಿಕ್ಕ ಪುಸ್ತಕಗಳಿದೆ, ಅಮೃತವಾಣಿ, ಅವುಗಳನ್ನೆಲ್ಲ ಮಕ್ಕಳು ಓದಬೇಕು. ನಮ್ಮ ಎಲ್ಲ ಸಂಸ್ಥೆಗಳಲ್ಲೂ ಕೊಡ್ತಾರಂಥದ್ದನ್ನು. ಅದನ್ನು ಓದಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಸುಲಭ ಆಗಿಬಿಡುತ್ತೆ. ಯಾವಾಗ ನೀವು ನಿಮ್ಮ ಸ್ಲೇಟನ್ನು ಚೆನ್ನಾಗಿ ಅಳಿಸ್ಕೊಂಡು ಇಲ್ಲಿ ಬರ್ತೀರೋ, ಅದರ ಜೊತೆಗೆ ನಿಮ್ಮ ಅಂತಃಸತ್ವದಲ್ಲಿರುವ ಶಕ್ತಿಯ ಮ್ಯಾನಿಫೆಸ್ಟೇಷನ್ನು ಸ್ವಲ್ಪ ಮಾಡಿಕೊಳ್ಳುವ
ಒಂದು ಜವಾಬ್ದಾರಿ ನಿಮ್ದು ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಗ್ರೇಟ್ ಆಗ್ತಾರಾ? ಆಗೋದಿಲ್ಲ. ಯಾಕೆ? ಅವರು ಎಲ್ಲರೂ ಕೂಡ ಪ್ರಕಾಶವನ್ನು ಹೊರಪಡಿಸುವುದರಲ್ಲಿ ಎಡವಿರ್ತಾರೆ. ಆ ಎಡವುವಿಕೆಯನ್ನು ಈಗ ಆಗಬಾರ್ದು. ಈ ಒಂದು ಸ್ಟೇಟಿಗೆ ಬಂದಿದ್ದೀರಲ್ಲ, ಯೌವನ, ಅಡೋಲೆನ್ಸ್, 14-15 ವರ್ಷ, ಇದು ಒಂದು ರೀತಿ ಮಣ್ಣಿದ್ದಂಗೆ. ಕುಮಾರನ ಹತ್ರ ಇರ್ತಲ್ಲ ಮಣ್ಣು, ಈಗ ಶೇಪ್ ಕೊಡ್ಬೋದು ನೀವು. ಒಳಗಡೆಯಿಂದ ನೀವು ಶೇಪ್ ಕೊಡಬೇಕು, ಹೊರಗಡೆಯಿಂದ ಸಿಸ್ಟಮ್ಸ್ ಶೇಪ್ ಕೊಡ್ತಾರೆ. ಈಗೇನಾದರೂ ನೀವು ಶೇಪ್ ಕೊಡದಿದ್ರೆ 30-40 ವರ್ಷ ಆದಮೇಲೆ ನೀವು ಏನು ಇದ್ದೀರೋ, ಇವತ್ತೇನು ಮಾಡಿದ್ದೀರೋ ಅದೇ ಆಗುತ್ತೆ. ಕೊನೆಗೆ ಏನು ಜಾಸ್ತಿ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಏನಿದ್ರೂ ಈಗಲೇ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಫಸ್ಟು ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಫೇತ್, ಶ್ರದ್ಧೆ ಯಾವುದ್ರಲ್ಲಿ ಬೆಳೆಸ್ಕೋಬೇಕು? ಈಗೆಲ್ಲ ಹೇಳಿದ್ನಲ್ಲ, ಆತ್ಮಶ್ರದ್ಧೆ ಅಂದರೆ ನನ್ನ ಬಗ್ಗೆ ನನಗೆ ಕಾನ್ಫಿಡೆನ್ಸ್. ಐ ಕ್ಯಾನ್ ಡೂ ಇಟ್, ಐ ಹ್ಯಾವ್ ಪೊಟೆನ್ಷಿಯಲ್, ಎವ್ರಿಥಿಂಗ್ ಐ ಹ್ಯಾವ್ ಇನ್ಸೈಡ್, ಸೊ ಐ ಕ್ಯಾನ್ ಡೂ ಇಟ್. ಸೆಕೆಂಡ್ಲಿ, ಶಾಸ್ತ್ರಸ್ಯ ಗುರುವಾಕ್ಯಸ್ಯ. ಎಲ್ಲೆಲ್ಲಿಂದ ನಾಲೆಡ್ಜ್ ಬರುತ್ತೋ ಎಲ್ಲ ನಾಲೆಡ್ಜ್ ಮೇಲೆ ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಬಂದ ತಕ್ಷಣವೇ ನಾವು ವಿ ಟ್ರೈ ಟು ಕಾಂಪ್ರಹೆಂಡ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಶ್ರದ್ಧೆನೇ ಇಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾರು ಹೇಳ್ತಾ ಇರ್ತಾರೋ ಅವ್ರ ಬಗ್ಗೆ ಶ್ರದ್ಧೆ ಇರಬೇಕು, ಗುರುವಿನ ಬಗ್ಗೆ ಶ್ರದ್ಧೆ ಇರಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಒನ್ ಟು ಒನ್ ಸಂಬಂಧವನ್ನು ಇಚ್ಛೆ ಪಡ್ತೀನಿ. ಗುರುವಿಗೂ ಶಿಷ್ಯನಿಗೂ 1-to-1 ಸಂಬಂಧ ಇರಬೇಕು. ಆವಾಗ ವಿದ್ಯೆ ಚೆನ್ನಾಗಾಗತ್ತೆ. ಪರ್ಸನಲ್ ಟಚ್ ಇರಬೇಕು ಗುರುವಿಗೂ ಮತ್ತು ಶಿಷ್ಯನಿಗೂ. ಹಾಗೆಯೇ ನಮ್ಮ ಪೇರೆಂಟ್ಸ್ಗೂ ಏನು ಹೇಳೋದು ಬಯಸೋದು ಅಂದರೆ, ಮನೆಯಲ್ಲಿ ನೀವು ಗುರುಗಳು. ಇಲ್ಲಿ ಮಕ್ಕಳು 8 ಗಂಟೆ ಇರ್ತವೆ, 2 ಗಂಟೆ ಬಸ್ಸಲ್ಲಿ ಅಲ್ಲಿ ಓಡಾಡ್ತಿರ್ತವೆ. ಎಲ್ಲ ಸ್ಕೂಲು ಜನರಲ್ಲಾಗಿ ತೊಗೊಳ್ಳೋಣ. ಮಿಕ್ಕಿದೊತ್ತು 10-12 ಗಂಟೆ ನಿಮ್ಮ ಜೊತೆ ಇರ್ತವೆ. ಆಗ ನೀವೇ ನಿಮ್ಮಲ್ಲಿ ಜ್ಞಾನಕ್ಕೆ ಒಂದು ಆಸಕ್ತಿಯನ್ನು, ಜಿಜ್ಞಾಸೆಯನ್ನು ತೋರಿಸದೆ ಹೋದರೆ ಅವು ಕಲಿಯೋದಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಆ್ಯಸ್ ಲಾಂಗ್ ಐಸ್ ಐ ಲೀವ್ ಸೋ ಲಾಂಗ್ ಡು ಐ ಲರ್ನ್. ಎಲ್ಲಿವರೆಗೂ ನಾನು ಬದುಕಿರ್ತೀನೋ ಅಲ್ಲಿವರೆಗೂ ಕಲಿತೀನಿ, ಹೊಸದು ಕಲಿತೀನಿ. ನೀವು 8ನೇ ಕ್ಲಾಸ್ ಪುಸ್ತಕದನ್ನು ತೆಗೆದು ನೋಡಿ, ಅದರಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ, ಹಳೆಯದನ್ನೆಲ್ಲ ರಿಕ್ಯಾಪ್ಸುಲೇಟ್ ಮಾಡಿ, ಜೊತೆಗೆ ಅವ್ರು ಸೇರ್ಕೊಂಡು ಓದಿ. ನೀನು ಹೋಮ್ವರ್ಕ್ ಕೊಡು, ನೋಡೋಣ ಏನು ಬರ್ತಿದ್ಯಾ ಅಂತ. ನೀವೇ ಜೊತೆಗೆ ಓದ್ತಾ ಇದ್ದು ಟಿ ವಿ ಎಲ್ಲ ಆಫ್ ಮಾಡಿದ್ರೆ ಮಕ್ಕಳು ತಾನೇ ಬರ್ತವೆ ದಾರಿಗೆ. ನಿಮ್ಮ ಜ್ಞಾನವೂ ಬೆಳೆಯುತ್ತೆ, ನೀವು ಫ್ರೆಶ್ ಆಗ್ತೀರಾ. ಯು ಸ್ಟಾರ್ಟ್ ರೀಲೀವಿಂಗ್ ಯುವರ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಡೇಸ್. ಆ್ಯಂಡ್ ದಟ್ ಬಿಕಮ್ಸ್ ಎ ಸ್ಮಾಲ್ ಯೂನಿಟ್ಸ್ ಆಫ್ ನಾಲೆಡ್ಜ್ ಕ್ರಿಯೇಷನ್. ಸೊ ಪೇರೆಂಟೇಜ್ ಬಹಳ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ನೀವೇ ಒಂದು ಆದರ್ಶವಾಗಿ ನಿಂತುಕೊಳ್ಳದೆ ಹೋದರೆ ಮಕ್ಕಳು ಖಂಡಿತ ಒಳ್ಳೆಯ ಒಂದು ಸ್ಥಿತಿಗೆ ಬರುವುದಿಲ್ಲ. ಈಗಿನ ಕಾಲದ ಒಂದು ಡಿಜಿಟಲ್ ವರ್ಲ್ಡ್ನಲ್ಲಿ ಎಕ್ಸಾಂಪಲ್ಸ್ ಇಲ್ಲದೆ ಹೋದರೆ ಕಷ್ಟ. ಮಕ್ಕಳಿಗೆ ಫ್ರೀಡಮ್ ಇದೆ, ಸೊ ದೇ ಚೂಸ್ ವಾಟ್ ದೇ ವಾಂಟ್. ಸೊ ವಿ ಶುಡ್ ಬಿ ಎಕ್ಸಾಂಪ್ಲರಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್. ಆವಾಗ ಏನು ಒಂದು ಕಲಿತಾರೋ, ಶ್ರದ್ಧೆ ಬಂದ ತಕ್ಷಣ ಇನ್ಫಾರ್ಮೇಷನ್, ಟ್ರಾನ್ಸ್ಫಾರ್ಮೇಷನ್, ಅಸ್ಸಿಮಿಲೇಷನ್. ಈಗ ನಮ್ಮ ಇವನು ವಸಿಷ್ಠ ಹೋಗಿ ಅದನ್ನು ಪ್ರೆಸೆಂಟ್ ಮಾಡಿ ಬಂದಿದ್ದಾನೆ. ನಮ್ಮ ಅಸಿಸ್ಟೆಂಟ್ ಸೆಕ್ರೆಟರಿ ಥರ ಭಾಳ ಅಪ್ರಿಷಿಯೇಟ್ ಮಾಡಿದ್ದಾರೆ. ಶ್ರವಣ ಮನನ ನಿಧಿಧ್ಯಾಸನದ ಕಾನ್ಸೆಪ್ಟ್ ಮೇಲೆ ಮಾಡಿರೋದವನು. ಆವಾಗ ಎಷ್ಟೋ ಜನ ಇದ್ದಾರೆ ಈ ಥರ, ನಿಮಗೋಸ್ಕರ ಇದ್ದಾರೆ. ನಿಮಗೋಸ್ಕರ ಎಲ್ಲವನ್ನೂ ಬಿಟ್ಟು ಡೆಡಿಕೇಟ್ ಮಾಡಿ, ಕಂಪನಿಗಳನ್ನು ಬಿಟ್ಟು ಡೆಡಿಕೇಟ್ ಮಾಡಿ ಮಕ್ಕಳಿಗೆ ಈ ವಿವೇಕಾನಂದರ ಐಡಿಯಾವನ್ನು ತಲುಪಿಸೋದಷ್ಟೇ ಅಲ್ಲ, ಆ ರೀತಿ ಬೆಳೆಸಿ ಅಂಥವ್ರನ್ನ ಟ್ರೈನ್ ಮಾಡಿ ಅವರು ಇನ್ನೊಂದಷ್ಟು ಜನನ ಟ್ರೈನ್ ಮಾಡಿ ಕಳಿಸ್ಬೇಕು. ಆ ಒಂದು ಆಸೆಯನ್ನು, ಆ ಒಂದು ಆಕಾಂಕ್ಷೆಯನ್ನು ಡ್ರೀಮ್ ಫುಲ್ಫಿಲ್ಮೆಂಟ್ ಆಫ್ ವಿವೇಕಾನಂದರದ್ದು ಇಟ್ಕೊಂಡು ನೂರಾರು ಹೊಸ ಯುವಕರು, ಜಸ್ಟ್ 30-35 ವರ್ಷದ ಹುಡುಗರು ಈ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರನ್ನು ನೀವು ನಿರಾಶೆ ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ಐ ವಿಲ್ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ಐ ಥ್ಯಾಂಕ್ ಆಲ್ ದಿ ಅಡ್ಮಿನಿಸ್ಟ್ರೇಟರ್ಸ್ ಆಫ್ ದಿ SVYM who called me here, invited me here to deliver a few words. Thank you all.